ಒಂದು ಸ್ವಲ್ಪ ಯೌವನದ ಟೈಮಲ್ಲಿ ಮಾತ್ರ ಅವರಿಬ್ಬರು ವಿಲನ್ಸ್ ಆಗಿ ಕಾಣ್ತಾರೆ. ಆಮೇಲೆ ಮದುವೆನೂ ಆಗಿಬಿಡುತ್ತೆ, ನಮಗೆ ನಿಭಾಯಿಸೋಕ್ಕೆ ಬರಲ್ಲ, ಆವಾಗ ಅವರಿಬ್ಬರು ಹೀರೋಯಿನ್ ಆಗಿ ಮತ್ತೆ ಕಾಣ್ತಾರೆ. ಸಂಪಾದನೆ ಕಡಿಮೆ ಇತ್ತು, ಎಕ್ಸ್ಟ್ರಾ ಸಂಪಾದನೆ ಇಲ್ಲ. ಕೆಲವು ಸಲ ಟೈಮ್ ಸಿಕ್ಕಿದಾಗ OT ಮಾಡೋರು, ಒಂದು 2 ಅವರ್ OT ಮಾಡಿದ್ರೆ 4 ಅವರ್ ಅಷ್ಟು ಪೇಮೆಂಟ್ ಬರೋದು. ನಮ್ಮ ತಂದೆ ಒಂದೊತ್ತು ಊಟ ಬಿಟ್ಬಿಡೋರು. ಅಪ್ಪ ಒಂದು 400 ರೂಪಾಯಿ 500 ರೂಪಾಯಿ ಕೊಟ್ಟು ಪ್ಯಾಂಟ್ ತೊಗೊಂಡ್ರೆ ಮಕ್ಕಳು 2000 ರೂಪಾಯಿ ಪ್ಯಾಂಟ್ ತೊಗೋಬೇಡಿ ಅಂತ ಹೇಳ್ತೀನಿ. ನನ್ನ ಫೀಸನ್ನು ನಮ್ಮ ತಂದೆ ಹತ್ರ ಕೇಳಲಿಕ್ಕೆ ಹೋಗಲೇ ಇಲ್ಲ ನಾನು. ಇಲ್ಲ ಕಣ ದುಡ್ಡು ಅಂತ ಹೇಳೋ ಅಷ್ಟು ಅವರಲ್ಲಿ ಸಲಿಗೆನೂ ಇತ್ತು. ನಾವು ಹತ್ಕೊಂಡು ಹೊರಗೆ ಬರ್ತಾಯಿದ್ವಿ, ಇಲ್ಲ ಅಂತ ಅಂದ್ಕೊಂಡು ಬೇಜಾರು ಪಟ್ಕೊಂಡು ಬರ್ತಾಯಿದ್ವಿ. ಇವತ್ತಿನ ಮಕ್ಕಳು ಬರೀ ಅಳಲ್ಲ, ಸೂಯಿಸೈಡ್ ಮೆಂಟಾಲಿಟಿ ಕೂಡ ಹೋಗ್ತಾರೆ. ನಮ್ಮ ಒಂದು ಸಣ್ಣ ವರ್ತನೆ ನಮಗೆ ಗೌರವನ ಹೆಚ್ಚಿಸಲೂಬಹುದು, ಗೌರವನ ಕಡಿಮೆನೂ ಮಾಡಬಹುದು. ಆ ಬಿಲಾಂಗಿಂಗ್ನೆಸ್ ಅಂತ ಹೇಳ್ತೀವಿ. ನಾವೆಲ್ಲೋ ಒಂದು ಕಡೆ ಸಲ್ಲಬೇಕು, ಸಲ್ಲುತ್ತಿಲ್ಲ, ಕೊಡಬೇಕಾದ ಗೌರವ ಯಾರೂ ಕೊಡ್ತಾ ಇಲ್ಲ, ಸಿಗಬೇಕಾದ ಮರ್ಯಾದೆ ಏನು ಸಿಗ್ತಿಲ್ಲ ಅಂತ ಎಷ್ಟೋ ಬಾರಿ ಕೊರಗ್ತೀವಿ. ಅದಕ್ಕೆ ಕಾರಣ ಮೂಲತಃ ನಾವೇ ಆಗಿರಬಹುದಾ ಅನ್ನುವ ಒಂದು ಆಲೋಚನೆಗೆ 4M ಎಪಿಸೋಡ್ನ ಈ 108 ದಿನಗಳ ಸೀರೀಸ್ನಲ್ಲಿ ನಾವು ಮಾತುಕತೆ ಮಾಡ್ತಾ ಇದ್ವಿ ವಿತ್ ಯೋಗಾತ್ಮ ಶ್ರೀಹರಿ ಅವರು. ಚರ್ಚೆ ಮುಂದುವರ್ಸೋಣ. ಸರ್ ನಮಸ್ಕಾರ. ನಮಸ್ತೆ. ಎಸ್, ಗೆಸ್ಟರ್ಸ್. ನನ್ನ ತಂದೆ, ಎಲ್ಲರ ಮನೇಲೂ ಬಹುಶಃ ತಂದೆ ತಾಯಿನೇ ಹೀರೋಯಿನ್ಸ್. ಒಂದು ಸ್ವಲ್ಪ ಯೌವನದ ಟೈಮಲ್ಲಿ ಮಾತ್ರ ಅವರಿಬ್ಬರು ವಿಲನ್ಸ್ ಆಗಿ ಕಾಣ್ತಾರೆ. ಆಮೇಲೆ ಮದುವೆನೂ ಆಗಿಬಿಡುತ್ತೆ, ನಮಗೆ ನಿಭಾಯಿಸೋಕ್ಕೆ ಬರಲ್ಲ, ಆವಾಗ ಅವರಿಬ್ಬರು ಹೀರೋಯಿನ್ ಆಗಿ ಮತ್ತೆ ಕಾಣ್ತಾರೆ. ಎಷ್ಟು ಚೆನ್ನಾಗಿ ನಡೆಸಿದ್ರಪ್ಪ, ಸಿಡುಕದೆ, ಇಷ್ಟು ಪೇಷನ್ಸಲ್ಲಿ, ಇಷ್ಟು ಕಷ್ಟಗಳಲ್ಲಿ ನಮ್ಮನ್ನು ಇಷ್ಟು ಚೆನ್ನಾಗಿ ಬೆಳೆಸಿದ್ರು ಅಂತ ಅನಿಸುತ್ತೆ. ನಮ್ಮ ತಂದೆ KSRTCನಲ್ಲಿ ಕೆಲಸ ಮಾಡೋರು, ಸಂಬಳ ಕಡಿಮೆ, ಮನೆ ಲೋನು ತೊಗೊಂಡ್ಬಿಟ್ಟಿದ್ರು ಮನೆ ಕಟ್ಟೋಕ್ಕೆ. ಇನ್ನೂ ಕಮ್ಮಿ ಬರ್ತಾಯಿತ್ತು, ಅದೆಲ್ಲ ಡಿಡಕ್ಷನ್ಸ್ ಹೋಗಿ ಕಡಿಮೆ ಬರೋದು. ಮನೆಯಲ್ಲಿ 4 ಜನ, ನನ್ನ ತಾತ ಬೇರೆ ಇದ್ದಾರೆ. ತಾತಂಗೆ ಅವ್ರಿಗೆ ಮೇಂಟೆನೆನ್ಸ್ ಅಂತ ಒಂದು ಸ್ವಲ್ಪ ಕಳಿಸ್ಕೊಡ್ಬೇಕಾಗಿತ್ತು. ಕೆಲವು ವರ್ಷಗಳು ನಮ್ಮಲ್ಲಿದ್ದರು, ಕೆಲವು ವರ್ಷ ಆದಮೇಲೆ ಅವ್ರ ಮನೆಯವ್ರ ನನ್ನ ಅಜ್ಜಿ ಜೊತೆ ಇರಬೇಕಾಯಿತು. ಆದರೆ ನಮ್ಮ ತಾತ ಅವ್ರಿಗೆ ನಮ್ಮ ತಂದೆ ಮೇಂಟೆನೆನ್ಸ್ ಕೊಡಬೇಕಾಗ್ತಿತ್ತು. ನಮ್ಮ ತಾತಂಗೆ ಕ್ಯಾನ್ಸರ್ ಕೂಡ ಇತ್ತು. ನನ್ನ ತಂದೆಯ ಒಂದು ಗೆಸ್ಚರ್, ನನ್ನ ತಾತನಿಗೆ ಥ್ರೋಟ್ ಕ್ಯಾನ್ಸರ್, ಇಲ್ಲಿ ಬ್ಲಾಕ್ ಆಗೋಗಿತ್ತು. ಹೊಟ್ಟೆಗೆ ಒಂದು ಪೈಪ್ ಹಾಕಿ ಒಂದು ಫನಲ್ ಹಾಕಿ ಅವ್ರಿಗೆ ಆಹಾರ ಕೊಡಬೇಕಾಗ್ತಿತ್ತು. ಇದು ಪ್ರತಿನಿತ್ಯ, ಪ್ರತಿ ಹೊತ್ತು ಅಂದರೆ ಒಂದು ಸಲ ಕೊಟ್ಟರೆ ಅವರಿಗೆ ಒಂದು ದಿನಕ್ಕಾಗುವಷ್ಟು ಅಷ್ಟೇ. ನಮ್ಮ ತಂದೆ ಯಾವ ಬೇಜಾರು ಇಲ್ಲದೆ ಇವೆಲ್ಲ ಮಾಡೋದು. ಎಷ್ಟು ಕಾಲ ಮಾಡಿದ್ರು? ಒಂದು 3-4 ವರ್ಷಗಳು. ಎವ್ರಿ ಸಂಡೇ ಹೋಗಿ ಸ್ನಾನ ಮಾಡಿಸ್ಬಿಟ್ಟು ಬರೋರು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂದರೆ ನಮ್ಮ ತಂದೆ ಬಂದು ಕರ್ಕೊಂಡು ಹೋಗೋರು. ಆಟೋ ಖರ್ಚು ಇದೆಲ್ಲ ಮಾಡಬೇಕಾದ್ರೆ ನಮ್ಮ ತಂದೆ ಸಂಪಾದನೆ ಕಡಿಮೆ ಇತ್ತು, ಎಕ್ಸ್ಟ್ರಾ ಸಂಪಾದನೆ ಇಲ್ಲ. ಕೆಲವು ಸಲ ಟೈಮ್ ಸಿಕ್ಕಿದಾಗ OT ಮಾಡೋರು, ಒಂದು 2 ಅವರ್ OT ಮಾಡಿದ್ರೆ 4 ಅವರ್ ಅಷ್ಟು ಪೇಮೆಂಟ್ ಬರೋದು. ಇದೆಲ್ಲ ಮಾಡಿದ್ರು ಇದೆಲ್ಲದು ಸಂಭಾಳಿಸೋಕ್ಕಾಗ್ತಾ ಇರಲಿಲ್ಲ. ನಮ್ಮ ತಂದೆ ಒಂದೊತ್ತು ಊಟ ಬಿಟ್ಬಿಡೋರು. ಎಲ್ಲರ ಮನೆಯಲ್ಲೂ ತಂದೆ ತಾಯಿ ಈ ಕೆಲಸ ಮಾಡೇ ಇದ್ದಾರೆ. ನನಗೆ ಕಾಣಿಸಿದೆ ಅಷ್ಟೇ. ನಿಮ್ಮ ತಂದೆ ತಾಯಿನೂ ಇಷ್ಟೇ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಮಕ್ಕಳು ಅಂತ ಬಂದಾಗ ತಂದೆ ತಾಯಿ ಯಾವಾಗಲೂ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ತನ್ನ ಖುಷಿಗಳನ್ನು ಫಸ್ಟ್ ಇಟ್ಟಿಲ್ಲ, ತನ್ನ ಪ್ರಯಾರಿಟೀಸನ್ನು ಫಸ್ಟ್ ಯಾವಾಗಲೂ ಇಟ್ಟಿಲ್ಲ. ಸೊ ಹಾಗಾಗಿ ತಂದೆ ತಾಯಿಯನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡ್ರೆ ಬಹುಶಃ ಭಗವಂತನ ಡೈರೆಕ್ಟ್ ಆಶೀರ್ವಾದ, ತಂದೆ ತಾಯಿಗಳ ಆಶೀರ್ವಾದ ಅಂತಂದರೆ ಅವ್ರು ನೊಂದ್ಕೊಳ್ಳದೇ ಇರೋದು. ಅಷ್ಟು ಗೆಸ್ಚರ್ಸ್ ಯಾರೂ ಮಾಡ್ಬೋದು, ಬೇರೆಯವ್ರಿಗೆ ಮಾಡ್ತಾ ಇಲ್ಲ, ಅವ್ರವ್ರ ಮನೆಯವ್ರಿಗೆ ಮಾಡ್ಬೋದು. ತನ್ನ ತಂದೆ ತಾಯಿಗೆ ಗೌರವ ಕೊಟ್ಟು ನಡೆಸ್ಕೋಬೋದು. ಅವ್ರು ನಮ್ಮಷ್ಟು ಬುದ್ಧಿವಂತರಲ್ಲ, ಆದರೆ ನಮಗಿಂತ ಗುಣವಂತರು. ಇದು ಪ್ರತಿ ಜನರೇಷನ್ಗೂ ಹೋಲ್ಡ್ಸ್ ಗುಡ್. ಸೊ ಈ ಯೌವನದಲ್ಲಿರುವ ಮಕ್ಕಳಿಗೆ ನಂದೊಂದು ಅಡ್ವೈಸ್. ಅಪ್ಪ ಒಂದು 400 ರೂಪಾಯಿ 500 ರೂಪಾಯಿ ಕೊಟ್ಟು ಪ್ಯಾಂಟ್ ತೊಗೊಂಡ್ರೆ ಮಕ್ಕಳು 2000 ರೂಪಾಯಿ ಪ್ಯಾಂಟ್ ತೊಗೋಬೇಡಿ ಅಂತ ಹೇಳ್ತೀನಿ. ಯಾಕೆಂದರೆ ಅಪ್ಪನಿಗೆ ಆಗಿಲ್ಲ, ಅವರೇ ತೊಗೋಬೋದಾಗಿತ್ತು 2000 ರೂಪಾಯಿದು. ಚಪ್ಪಲಿಗಳು ತೊಗೋಬೇಕು, ಶೂಗಳು ತೊಗೋಬೇಕು, ಲ್ಯಾಪ್ಟಾಪ್ಸ್ ತೊಗೋಬೇಕು. ಅಪ್ಪ 10,000 ರೂಪಾಯಿ ಫೋನಲ್ಲಿದ್ದರೆ ಮಕ್ಕಳು 1,00,000 ರೂಪಾಯಿ ಫೋನ್ ಡಿಮ್ಯಾಂಡ್ ಮಾಡೋದು ತಪ್ಪು. ನಿಮ್ಮ ಸಂಪಾದನೆಯಲ್ಲಿ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಎಷ್ಟು ಕಷ್ಟದಲ್ಲಿರ್ತಾರೋ ಗೊತ್ತಿಲ್ಲ.
ಮೊದಲಾದರೆ ನಮಗೆ ಒಂದು ಸ್ವಲ್ಪ ಗದ್ರವರು, ಇಲ್ಲ ಕಣ ದುಡ್ಡು ಅಂತ ಹೇಳೋಷ್ಟು ಅವರಲ್ಲಿ ಸಲಿಗೆನೂ ಇತ್ತು. ನಾವು ಹತ್ಕೊಂಡು ಹೊರಗೆ ಬರ್ತಾಯಿದ್ವಿ, ಇಲ್ಲ ಅಂತ ಅಂದ್ಕೊಂಡು ಬೇಜಾರು ಪಟ್ಕೊಂಡು ಬರ್ತಾಯಿದ್ವಿ. ಇವತ್ತಿನ ಮಕ್ಕಳು ಬರೀ ಅಳಲ್ಲ, ಸೂಯಿಸೈಡ್ ಮೆಂಟಾಲಿಟಿ ಕೂಡ ಹೋಗ್ತಾರೆ. ನಂಗೆ ಇಂಥದ್ದಿಲ್ಲ, ಫೋನ್ ಕೊಡಿಸಿಲ್ಲ ಅಂತಂದರೆ ಮಕ್ಕಳು ಸೂಯಿಸೈಡ್ ಮೆಂಟಾಲಿಟಿಗೆ ಹೋಗ್ತಾರೆ. ಸೊ ಹಾಗಾಗಿ ಅಪ್ಪ ಅಮ್ಮನಿಗೆ ಆ ಭಯ ಇದೆ. ಭಯದಲ್ಲಿ ಮಗ ಸತ್ತೋಗ್ತಾನೇನೋ ಅನ್ನೋ ಭಯದಲ್ಲಿ ಅಪ್ಪ ಅಮ್ಮ ಅವ್ರು ಸಾಯ್ತಾ ಬರ್ತಾರೆ. ಸೊ ಯಾವ ಅಪ್ಪ ಅಮ್ಮನ ಆಯಸ್ಸು 70-80 ವರ್ಷ ಆರೋಗ್ಯವಾಗಿರಬೇಕಾಗಿತ್ತೋ 60 ವರ್ಷಕ್ಕೆ ಸತ್ತೋಗ್ತಾರೆ, ಮೆಂಟಲಿ ಸತ್ತೋಗ್ತಾರೆ. ಸೊ ಸಾಧ್ಯ ಆದಷ್ಟು ಯಾರ್ಯಾರು ನೋಡ್ತಾ ಇದ್ದೀರಿ, ಯಂಗ್ಸ್ಟರು, ಎಲ್ಡರ್ಸು, ಮಧ್ಯವಯಸ್ಕರು ಅಥವಾ ನನ್ನಂಥವ್ರು, ಹಿರಿಯರು ಯಾರಾದರೂ ಇದ್ದರೆ ಚೆನ್ನಾಗಿ ನಡೆಸ್ಕೊಳ್ಳಿ. ಫೈನಾನ್ಷಿಯಲ್ ಬರ್ಡನ್ ಕೊಡೋಕ್ಕೆ ಹೋಗಬೇಡಿ. ತುಂಬ ಬುದ್ಧಿವಂತಿಕೆಯ ಮಾತುಗಳು ಬೇಡ, ಸಿಡುಕಬೇಡಿ. ತಡೆಯಲ್ಲ ಈ ಏಜ್ನಲ್ಲಿ ಅವರು. ಮಕ್ಕಳು ಹೇಗೆ ಸಿಡುಕು ತಡೆಯಲ್ಲ, ದೊಡ್ಡವ್ರು ಆಗ್ತಾ ಇದ್ದಂಗೆ ಸಿಡುಕು ತಡೆಯಲ್ಲ. ಸಾಧ್ಯ ಆದಷ್ಟು ಅವ್ರು ಇರಿಟೇಟ್ ಮಾಡ್ತಾನೆ ಇರ್ತಾರೆ. ಏಜ್ ಆಗೋದ್ಮೇಲೆ ಇರಿಟೇಷನ್ ಆಗುತ್ತೆ. ಆ ಇರಿಟೇಷನ್ ತಡ್ಕೊಳ್ಳಿ. ನಾನು ತಡ್ಕೋತೀನಿ. ನನಗೆ ಬರೀ ನಮ್ಮ ತಾಯಿ ಅಂತಲ್ಲ, ನಾನು ಯಾವ ಹಿರಿಯರು ಇರಿಟೇಟ್ ಆದರೂ ತಣ್ಣಗೆ ತಡ್ಕೋತೀನಿ ನಾನು. ಅವ್ರು ಏನೋ ಒಂದಷ್ಟು ಕಾಮೆಂಟ್ ಮಾಡಿಬಿಡ್ತಾರೆ, ತಕ್ಷಣಕ್ಕೇನೋ ಅಂದುಬಿಡ್ತಾರೆ, ಎಲ್ಲ ತಡ್ಕೋತೀನಿ. ಬೆಸ್ಟ್ ಮೆಸೇಜ್ ಅಂತಂದರೆ, ನಮಗೆ ಬೈ ಪೀಸ್ ಅಂತ ಹಿಂದೆ 2 ಮಾಡಿದ್ದೆ. ಅಂದರೆ ಇದು ಅಷ್ಟೇ, ಯು ಹ್ಯಾವ್ ಟು ಬೈ ಪೀಸ್. ಅಂದರೆ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊತಾ ಇದ್ದಂಗೆ ಅಟ್ಲೀಸ್ಟು ನಿಮಗೆ ಅವರ ಕಡೆಯಿಂದ ಬರ್ಡನ್ಗಳಿರಲ್ಲ, ಶಾಪಗಳಿರಲ್ಲ. ಅವ್ರು ನೊಂದ್ಕೋತಾ ಇದ್ದಂಗೆ ಶಾಪಗಳು ಶುರು ಆಗುತ್ತೆ. ಸೊ ಒಂದು ಯಂಗ್ಸ್ಟರ್ಸ್ ಇನ್ ಪರ್ಟಿಕ್ಯುಲರ್ ಅಪ್ಪ ಅಮ್ಮನಿಗೆ ಫೈನಾನ್ಷಿಯಲ್ ಬರ್ಡನ್ ಮಾಡಲಿಕ್ಕೆ ಹೋಗಬೇಡಿ. ನಮ್ಮ 90% ಈಸ್ ಮಿಡ್ಲ್ ಇನ್ಕಮ್ ಗ್ರೂಪ್. ಇವತ್ತು 40,000-50,000 ಸಾವಿರ ಬಂದ್ರೂ ಒಂದು ಫ್ಯಾಮಿಲಿಯನ್ನು 4 ಜನರನ್ನು ಸಾಕುವುದು ತುಂಬ ಕಷ್ಟ. 10-15 ಸಾವಿರ ಬಾಡಿಗೆ, ವೆಹಿಕಲ್ ಖರ್ಚು, ಸ್ಕೂಲ್ ಫೀಸು ಎಲ್ಲ ಸೇರಿ 50,000 ರೂಪಾಯಿ ಬಂದುಬಿಟ್ರೆ ಏನೋ ದೊಡ್ಡದು ಬಂದುಬಿಟ್ಟಿದೆ ಅಂತಲ್ಲ, ಸಾಕೋದು ಕಷ್ಟ. ಹಾಗಾಗಿ ಮಕ್ಕಳಿಗೆ ಕಿವಿ ಮಾತು, ಸಾಧ್ಯ ಆದಷ್ಟು ಅಪ್ಪ ಅಮ್ಮನಿಗೆ ಫೈನಾನ್ಷಿಯಲ್ ಬರ್ಡನ್ ಮಾಡಿಬಿಡಿ ಅಂತ. ಅಪ್ಪ ಅಮ್ಮನಿಗೆ ಮಕ್ಕಳಿಗೆ ಸಾಧ್ಯ ಆದಷ್ಟು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕಲಿಸಿ ಅಂತ, ಕಷ್ಟ ತೋರಿಸಿ ಅಂತ. ಸೊ ಇದನ್ನು ಮಾಡ್ತಾ ಬರ್ತಾ ಇದ್ದಂಗೆ ಆ ಫ್ಯಾಮಿಲಿ, ಮಕ್ಕಳು ಮತ್ತು ಇದು ಒಂದು ಟೀಮ್ ಆಗ್ತಾರೆ. ಫ್ಯಾಮಿಲಿ ಮ್ಯಾನ್ 3 ಅಂತ ಬಂದಿದೆ, ಮನೋಜ್ ಬಾಜ್ಪೇಯಿದು, ತುಂಬ ಚೆನ್ನಾಗಿದೆ. ಅದರಲ್ಲಿ ಕ್ರೈಸಿಸ್ ಬಂದ್ಬಿಡುತ್ತೆ. 4 ಜನ 4 ದಿಕ್ಕು, ಗಂಡ ಹೆಂಡತಿ ಡೈವರ್ಸಿಗೆ ಕೊಟ್ಟಿರ್ತಾರೆ, ಮಕ್ಕಳಿಬ್ಬರು ಡಿಸ್ಟರ್ಬ್ ಆಗಿರ್ತಾರೆ, ಒಬ್ಬೊಬ್ರದ್ದು ಒಂದೊಂದು ಥಾಟ್ ಪ್ರೋಸೆಸ್ಸು. ಒಂದು ನಿಂತ್ಕೊಂಡು ಹೇಳ್ತಾನೆ, ಕ್ರೈಸಿಸ್ ಬಂದುಬಿಟ್ಟಿದೆ, ವಿ ಆರ್ ಎ ಟೀಮ್, ವಿ ಹ್ಯಾವ್ ಟು ಸಾಲ್ವ್ ಇಟ್ ಟುಗೆದರ್ ಅಂತ. ಸೊ ಹಾಗೆ ಪ್ರತಿ ಮನೆ ಒಂದು ಟೀಮ್. ಅದು ಆ ಟೀಮು ಆ ಕ್ರೈಸಿಸನ್ನು ಸಾಲ್ವ್ ಮಾಡಬೇಕು. ಕಷ್ಟ ಇದ್ದರೂ ಈ ಟೀಮ್ ಒಟ್ಟಾಗಬೇಕು, ಸುಖ ಇದ್ದರೂ ಟೀಮ್ ಒಟ್ಟಾಗಬೇಕು. ನನ್ನ ತಂದೆ ಅದನ್ನು ನನಗೆ ಕಲಿಸಿದ್ರು. ನಾನು ಉಳಿಸೋ ದೃಷ್ಟಿಯಿಂದ ಏನು ಮಾಡ್ತಾಯಿದ್ದೆ, ಮೊದಲು ಇದು ತರೋಕ್ಕೆ ನಾನೇ ಪ್ರಾವಿಷನ್ಸ್ ತರೋಕ್ಕೆ ನಾನೇ ಹೋಗ್ತಾಯಿದ್ದೆ. 1,000 ರೂಪಾಯಿ ಪ್ರಾವಿಷನ್ ಅಂತಂದರೆ ನಾನು ಅದನ್ನ 900 ರೂಪಾಯಿಗೆ ಮಾತ್ರ ತರ್ತಾಯಿದ್ದೆ. 100 ರೂಪಾಯಿ ಸುಮ್ಮನೆ ಒಂದು ಕಡೆ ಎತ್ತಿಡ್ತಾಯಿದ್ದೆ, ಯಾವುದೋ ರಿಸರ್ವ್ ಆಗುತ್ತೆ ಅಂತ. ನನ್ನ ಇವತ್ತು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿನ ಶಕ್ತಿ ಅವತ್ತು ನಮ್ಮ ತಂದೆ ಕಲಿಸಿದ್ದು. ಅವ್ರು ಹೇಳ್ಕೊಡ್ಲಿಲ್ಲ, ಆದರೆ ನಂಗೆ ಕಲಿಸಿದ್ರಿ ಇದು. ಸೊ ಹೀಗೆ ಸಣ್ಣ ಪುಟ್ಟದ್ದು ನನ್ನ ಫೀಸ್ ಸಹಿತ ನಾನೇ ಕಟ್ಕೋತಾ ಇದ್ದೆ. ಸೆಕೆಂಡ್ PU, ಫಸ್ಟ್ PU ಆ್ಯಂಡ್ ಸೆಕೆಂಡ್ PUC ನಾನು ಬೆಳಗ್ಗೆ ಎದ್ದು ದುಡಿಯೋಕ್ಕೆ ಹೋಗಿ, ಬೆಳಗ್ಗೆ ಒಂದು ಫ್ಯಾಕ್ಟ್ರಿನಲ್ಲಿ ಒಂದು 8 ಅವರ್ಸ್ ಕೆಲಸ ಮಾಡಿ 5 ಗಂಟೆಗೆ ಎದ್ದು 5 ಗಂಟೆಗೆ ಬೆಳಗ್ಗೆ ಹೋಗಿ ಟೈಪ್ ರೈಟಿಂಗ್ ಇನ್ಸ್ಟಿಟ್ಯೂಟಲ್ಲಿ 2 ಅವರ್ ಕೆಲಸ ಮಾಡಿ ಅಲ್ಲಿಂದ ಮನೆಗೆ ಬಂದು ಸೈಕಲೆಲ್ಲ, ಅದಾದಮೇಲೆ ಕೆಲಸಕ್ಕೆ ಹೋಗಿ 5:15 ಮುಗಿಯೋದು, 6:15 ನನ್ನ ಕ್ಲಾಸ್ ಶುರು, 9:00 ವಾಪಸ್ ಬರ್ತಾಯಿದ್ದೆ. ನನ್ನ ಫೀಸನ್ನು ನಮ್ಮ ತಂದೆ ಹತ್ರ ಕೇಳಲಿಕ್ಕೆ ಹೋಗಲೇ ಇಲ್ಲ ನಾನು. ಫಸ್ಟ್ ಕೆಲವು ದಿನಗಳು ನಮ್ಮ ತಂದೆ ಕೊಟ್ಟರು, ಆದರೆ ನಮ್ಮ ತಂದೆಗೆ ಕಷ್ಟ ಇದೆ ಅಂತ ಗೊತ್ತಾದಾಗ ಆ ಬರ್ಡನ್ ಕಡಿಮೆ ಮಾಡೋಕ್ಕೆ ನೋಡಿದ್ನೇ ಹೊರತು ಜಾಸ್ತಿ ಮಾಡೋಕ್ಕೆ ನೋಡಲಿಲ್ಲ. ಬಟ್ಟೆ ಕೇಳಲೇ ಇಲ್ಲ. ಒಂದು ಸಲ ತುಂಬ ನೋವಿನಲ್ಲಿ ಕೇಳಿದೆ, ಬಟ್ಟೆ ಇರಲಿಲ್ಲ, ದುಡ್ಡು ಇರಲಿಲ್ಲ, ಕೇಳಿದೆ, ತೆಕ್ಕೊಟ್ರು. ಅದು ತೆಕ್ಕೊಟ್ಟ ಮೇಲೆ ಅದೇ ನಾನು ಲಾಸ್ಟ್ ಕೇಳಿದ್ದು, ಅದು ಫಸ್ಟ್ PUCನಲ್ಲಿ. ಸೊ ತಪ್ಪಿಲ್ಲ. ಆ ಸ್ವಾಭಿಮಾನದ ಬದುಕು ಯಾರಿಗೆ ಬರುತ್ತೆ, ಅವರೆಲ್ಲರೂ ದೊಡ್ಡವರಾಗಿ ಬೆಳೀತಾರೆ. ಸ್ವಾಭಿಮಾನ ಅಂತಂದರೆ ಆ ಮನೆಯನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಾಭಿಮಾನವೇ, ತಂದೆ ತಾಯಿಯ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಾಭಿಮಾನವೇ. ಮಕ್ಕಳಲ್ಲಿ ಸ್ವಾಭಿಮಾನವನ್ನು ಜಾಸ್ತಿ ಕಲಿಸಿ. ಎಲ್ಲ ಫ್ರೀಗೆ ನಮ್ಮ ಮಕ್ಕಳು ಬೀಳೋದು ಬೇಡ. ಅಂದರೆ ಅಪ್ಪ ಅಮ್ಮನ ಹತ್ರ ದುಡ್ಡಿದೆ, ಅವ್ರು ಏನು ಹೇಳಿದ್ರು ಮಾಡ್ತಾರೆ, ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ಬೋದು. ಈ ಭಾವ ಬರೆಸದೇ ಇದ್ದರೆ ಮನೆಯಲ್ಲಿ ನೆಮ್ಮದಿ ಸಿಗುತ್ತೆ,
ಗೆಸ್ಚರ್ಸ್ ಅಂತ ಹೇಳಿದೆ. ಅಪ್ಪ ಅಮ್ಮಂದು ಗೆಸ್ಚರ್ಸ್ ಇರಬೇಕು, ನೋಡ್ತಾ ಇರೋವಂಥ ಎಲ್ಲ ಮಕ್ಕಳಿಗೂ ಆ ಗೆಸ್ಚರ್ಸ್ ಬರಬೇಕು. ನಾನು ನಮ್ಮ ಅಪ್ಪ ಅಮ್ಮನ ಕೇರ್ ಮಾಡಬೇಕು, ಅವರ ಪರಿಸ್ಥಿತಿಯನ್ನು ಕೇರ್ ಮಾಡಬೇಕು ಅಂತ ಅನ್ನಿಸ್ಬೇಕು. ಸೊ ಹಂಗೆ ಅನ್ನಿಸ್ತಾ ಇದ್ದಂಗೆ ಆ ಮನೆ ತುಂಬ ಚೆನ್ನಾಗಾಗತ್ತೆ. ಕ್ರೈಸಿಸ್ ಬರುತ್ತೆ, ಎಲ್ಲರಲ್ಲೂ ಬರುತ್ತೆ, ಸಾಲ್ವ್ ಆಗುತ್ತೆ. ಬಹುಶಃ ಈ ಒಂದು ಫ್ಯಾಮಿಲಿ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್, ಆ ಫ್ಯಾಮಿಲಿ ಮಧ್ಯದ ಎಮೋಷ್ನಲ್ ಮ್ಯಾನೇಜ್ಮೆಂಟ್ ನೀವು ಮನೇಲಿ ಮಾಡೋದು ಅಷ್ಟೇ ಅಲ್ಲದೆ ಅದಕ್ಕೋಸ್ಕರನೇ ಒಂದು ವಿಂಗ್ ಕೆಲಸ ಮಾಡ್ತಾ ಇದೆ ನಮ್ಮಲ್ಲಿ, GSS ವಾತ್ಸಲ್ಯ ಅಂತ ಹೇಳಿ. ಪ್ರತಿ ಶನಿವಾರ ಇದೇ ರೀತಿ ಆ ಜನ್ರೇಷನ್ ಗ್ಯಾಪ್ ಆಗಿ ವಯಸ್ಸಾದವರು, ಹಿರಿಯರು ಅಂತ ನೀವು ಹೇಳಿದ್ರಿ, ಅವ್ರ ಮಕ್ಳ ಹತ್ರ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ತಿರುಗಿಸಿ ಮಾತಾಡ್ತಾರೆ, ಹರ್ಟ್ ಆಗುತ್ತೆ, ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಗಿರ್ತಾರೆ. ಅವ್ರನ್ನ ವಾರಕ್ಕೆ ಒಮ್ಮೆ ಪ್ರತಿ ಶನಿವಾರ ಹೊರಗಡೆ ಕರ್ಕೊಂಡು ಬಂದು ಅದಕ್ಕೆ ಅಂತ ಒಂದು ವಿಂಗ್ ನಮ್ಮ GSS ಕ್ರಿಯೇಟ್ ಮಾಡಿ ಅವ್ರಿಗೆಲ್ಲ ಒಂದು ಸ್ವಲ್ಪ ಆಟ ಆಡಿಸಿ ಮನಸ್ಸು ಹಗುರ ಮಾಡಿಸಿ ಮನೆಗೆ ಕಳಿಸುವಂತಹ ಒಂದು ಕೆಲಸ GSS ವಾತ್ಸಲ್ಯದಿಂದ ಆಗ್ತಾ ಇದೆ. ನೀವು ಪ್ರತಿಯೊಂದನ್ನು ಏನೂ ಮಾತಾಡಲ್ಲ, ಯಾವುದೇ ಒಂದು ವಿಚಾರ, ಒಂದು ಸೆಕ್ಟರ್ ಬಗ್ಗೆ ಮಾತಾಡಿದ್ರು ಅದಕ್ಕೆಲ್ಲೋ ಒಂದು ಕಡೆ ಒಂದು ಪರಿಹಾರದ ಒಂದು ವಿಂಗನ್ನು ಓಪನ್ ಮಾಡಿ GSS CSR ಅಡಿಯಲ್ಲಿ ಎಷ್ಟು ಕೆಲಸಗಳಾಗ್ತಾ ಇದೆ. ನಾನು ಇದನ್ನು ಹೊಗಳಬೇಕು ಅಂತ ಹೇಳ್ತಾ ಇಲ್ಲ. ಏನೇನು ಕಾರ್ಯಚಟುವಟಿಕೆಗಳು ಕಾರ್ಯರೂಪಕ್ಕೆ ಬಂದು ನಡೀತಾ ಇದೆ, ನಿಮ್ಮ ಆಲೋಚನೆಗಳು ಹೇಗೆ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅನ್ನೋದನ್ನ ನಮ್ಮ ಆಡಿಯನ್ಸಿಗೆ ತಿಳಿಸೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು. ನಮಗೆ ಲಾಭ ಯಾಕೆ ಬೇಕು? ಎಲ್ಲ ಲಾಭವೂ ಮನೆಗೆ ತೊಗೊಂಡು ಹೋಗೋಕ್ಕೆ ಬೇಕಾ, ಅಥವಾ ಸಮಾಜ ನಮಗೆ ಎಕ್ಸ್ಟ್ರಾ ಕೊಡ್ತಾ ಇದೆ, ಆ ಎಕ್ಸ್ಟ್ರಾವನ್ನು ಸಮಾಜಕ್ಕೆ ವಾಪಸ್ ಕೊಡಬೇಕಾ? ಇವಾಗ ನಿಮ್ಮ ಜೊತೆ ಇದ್ಮೇಲೆ ಅನ್ಸುತ್ತೆ ಹೌದು, ಸಮಾಜಕ್ಕೆ ಕೊಡಬೇಕು ಅನ್ನೋದು ಅರ್ಥ ಆಗ್ತದೆ ಅಷ್ಟೇ. ಅದಕ್ಕೋಸ್ಕರ ನಂಗೊಂದು ಸ್ವಲ್ಪ ಎಕ್ಸ್ಟ್ರಾ ಬೇಕಷ್ಟೇ. ಸ್ವಂತಕ್ಕೆ ಆದರೆ ಎಕ್ಸ್ಟ್ರಾಗಳು ಬೇಕಾಗಿಲ್ಲ. ನಮ್ಮ ತಂದೆ ಹೇಳೋರು, ಒಂದು ಕಾರ್ ಯಾಕೆ ತಗೋತೀಯ ಅಂತಂದರೆ ಹಿಂದೆ ಇಬ್ಬರನ್ನ ಎಕ್ಸ್ಟ್ರಾ ಕೂಡಿಸ್ಕೊಂಡು ಹೋಗೋದಕ್ಕೆ. ಒಂದು ಮನೆ ಸ್ವಲ್ಪ ದೊಡ್ಡದಾಗಿ ಯಾಕೆ ಇರಬೇಕಂತಂದರೆ ಮನೆಯಲ್ಲಿ ನೆಂಟರು ಬರ್ತಾರೆ, ಫ್ರೆಂಡ್ಸ್ ಬರ್ತಾರೆ, ಎಲ್ಲೋ ಹೋಟ್ಲಲ್ಲಿ ಇಳ್ಕೊಳ್ಳೋ ಬದಲು ನಮ್ಮ ಮನೇಲಿ ಇಳ್ಕೊಳ್ಳುವಷ್ಟು, ಅದಕ್ಕೋಸ್ಕರ ನಿಮ್ಗೊಂದು ಎರಡು ಎಕ್ಸ್ಟ್ರಾ ರೂಮ್ ಬೇಕು ಅಂತ ಹೇಳ್ತಾರೆ. ಇವತ್ತಿನ ಎಲ್ಲ ಮಾತುಕತೆ, ನಿಮ್ಮ ಥಾಟ್ ಪ್ರಾಸೆಸ್ಗೆ ನಾನು ಆ್ಯಕ್ಚುಲಿ ಇವತ್ತು ಆಡಿಯನ್ಸ್ ಎದುರಿಗೆ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಿಮ್ಮ ತಂದೆಗೆ. ಹ್ಯಾಟ್ಸ್ ಆಫ್ ಟು ದಟ್ ಗ್ರೇಟ್ ಸೋಲ್, ಗ್ರೇಟ್ ಪರ್ಸನ್. ಥ್ಯಾಂಕ್ ಯು.